ಸಿಆರ್ಪಿಎಫ್ ವಾಹನದ ಮೇಲೆ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿಯ ಮಾಸ್ಟರ್ ಮೈಂಡ್ ರಶೀದ್ ಘಾಜಿಯನ್ನ ಸೇನೆ ಹತ್ಯೆಗೈದಿದೆ. ಪುಲ್ವಾಮಾದ ಪಿಂಗ್ಲಾನ್ ಪ್ರದೇಶದಲ್ಲಿ ಎನ್ಕೌಂಟರ್ ಮಾಡಿ ರಶೀದ್ ಘಾಜಿಯನ್ನ ಫಿನಿಶ್ ಮಾಡಲಾಗಿದ್ದು, ರಶೀದ್ ಘಾಜಿ ಮತ್ತೆ ಕಮ್ರಾನ್ ಇಬ್ಬರನ್ನು ಕೂಡ ಸೇನೆ ಹತ್ಯೆಗೈದಿದೆ. ಇಬ್ರು ಕೂಡ ಜೈಷ್ ಎ ಮೊಹಮ್ಮದ್ ಉಗ್ರರು ಆಗಿದ್ದು, ಅವರಿಬ್ಬರನ್ನು ಕೂಡ ಸೇನೆ ಈಗ ಹತ್ಯೆಗೈದಿರೋದು. ಇವರಿಬ್ರು ಕೂಡ ಈ ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ರು ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಈ ಉಗ್ರರನ್ನ ಸೇನೆ ಈಗ ಹತ್ಯೆಗೈದಿದೆ. ಇನ್ನು ಇಬ್ಬರು ಉಗ್ರರ ವಿರುದ್ಧ ಈಗ ಕಾರ್ಯಾಚರಣೆ ಮುಂದುವರೆದಿದೆ. ಯಾಕಂದ್ರೆ ಒಟ್ಟು 4 ಜನ ಉಗ್ರರಲ್ಲಿದ್ದಾರೆ ಅಂತ ಹೇಳಲಾಗಿದ್ದು, ಇಬ್ಬರನ್ನ ಈಗಾಗಲೇ ಫಿನಿಶ್ ಮಾಡಲಾಗಿದೆ. ಇನ್ನೂ ಇಬ್ಬರಿಗೋಸ್ಕರ ಈಗ ಕಾರ್ಯಾಚರಣೆ ಮುಂದುವರೆದಿದೆ. ಸಿಆರ್ಪಿಎಫ್ ವಾಹನದ ಮೇಲೆ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದವನು ರಶೀದ್ ಘಾಜಿ ಅಂತ ಹೇಳಲಾಗಿತ್ತು. ಈ ರಶೀದ್ ಘಾಜಿಯನ್ನ ಈಗ ಸೇನೆ ಫಿನಿಶ್ ಮಾಡುವಲ್ಲಿ ಯಶಸ್ವಿಯಾಗಿದೆ. ಪುಲ್ವಾಮಾದ ಪಿಂಗ್ಲಾನ್ ಪ್ರದೇಶದಲ್ಲಿ ಎನ್ಕೌಂಟರ್ ಮಾಡಿ ರಶೀದ್ ಘಾಜಿಯನ್ನ ಹೊಡೆದುರುಳಿಸಿದೆ. ಇನ್ನು ರಶೀದ್ ಘಾಜಿ ಅಷ್ಟೇ ಅಲ್ಲ, ಇನ್ನೊಬ್ಬ ಕಮ್ರಾನ್ ಅನ್ನುವಂಥವನು ಕೂಡ ಒಟ್ಟಿಗೆ ಇದ್ದ ಉಗ್ರ. ಈತನನ್ನ ಕೂಡ ಸೇನೆ ಹತ್ಯೆಗೈದು ಇನ್ನೂ ಇಬ್ರು ಉಗ್ರರು ಇದ್ದಾರೆ ಅಂತ ಹೇಳಲಾಗಿದ್ದು, ಅವರಿಗೋಸ್ಕರ ಈಗ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಪುಲ್ವಾಮಾದಲ್ಲಿ ನಡೆದಂತಹ ಕಾರ್ಯಾಚರಣೆಯಲ್ಲಿ ರಶೀದ್ನ ಈಗ ಹತ್ಯೆ ಮಾಡಲಾಗಿದೆ. ರಶೀದ್ ಘಾಜಿ ಈ ದಾಳಿಯ ಮಾಸ್ಟರ್ ಮೈಂಡ್, ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇದ್ದು, ರಶೀದ್ ಘಾಜಿ ಜೊತೆಗೆ ಇನ್ನೊಬ್ಬ ಉಗ್ರ ಕಮ್ರಾನ್ ಅನ್ನು ಕೂಡ ಈಗ ಸೇನೆ ಹೊಡೆದುರುಳಿಸಿದೆ. ಇನ್ನು ರಶೀದ್ ಘಾಜಿ ಈ ಒಂದು ಅಟ್ಯಾಕ್ ಅನ್ನ ಪ್ಲಾನ್ ಮಾಡಿದ್ದ ಅಂತ ಹೇಳಲಾಗಿದ್ದು, ಆದಿಲ್ ಕೈಯಲ್ಲಿ ಸ್ಫೋಟ ಮಾಡಿಸಿರೋದು ಈತನೇ ಅನ್ನುವಂತಹ ಮಾಹಿತಿ ಏನು ಲಭ್ಯವಾಗಿತ್ತು. ಹೀಗಾಗಿ ಪ್ರತೀಕಾರಕ್ಕೆ ಪಣತೊಟ್ಟಂತಹ ಭಾರತೀಯ ಸೈನಿಕರು ಉಗ್ರರನ್ನ ಮಟಾಶ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನೂ ಇಬ್ಬರು ಉಗ್ರರು ಅಲ್ಲಿ ಅಡಗಿದ್ದಾರೆ ಅಂತ ಹೇಳಲಾಗಿದ್ದು, ಅವರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ಇನ್ನು 4 ಜನ ಹುತಾತ್ಮರಾಗಿರುವ ಹಿನ್ನೆಲೆ, ನಮ್ಮ ಸೈನಿಕರು ಹುತಾತ್ಮರಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವಾಲಯದಲ್ಲಿ ಉನ್ನತ ಮಟ್ಟದ ಸಭೆ ನಡೀತಾ ಇದ್ದು, ದೆಹಲಿಯಲ್ಲಿ ಗೃಹ ಸಚಿವಾಲಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಉನ್ನತ ಮಟ್ಟದ ಸಭೆ. ಉಗ್ರರ ದಾಳಿಗೆ ಮೇಜರ್ ಸೇರಿದಂತೆ 4 ಯೋಧರು ಹುತಾತ್ಮರಾಗಿರುವ ಹಿನ್ನೆಲೆಯಲ್ಲಿ ಗೃಹ ಸಚಿವಾಲಯದಲ್ಲಿ ಉನ್ನತ ಮಟ್ಟದ ಸಭೆ ನಡೀತಾ ಇದೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಉಗ್ರರನ್ನ ಫಿನಿಶ್ ಮಾಡೋದಕ್ಕೆ ತೆರಳಿದಂತಹ 4 ಜನ, ಅದರಲ್ಲಿ ಒಬ್ಬರು ಮೇಜರ್ ಕೂಡ ಸೇರಿ 4 ಜನ ಹುತಾತ್ಮರಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕಾರ್ಯಾಚರಣೆ ಯಾವ ರೀತಿ ಇರಬೇಕು, ನಮ್ಮವರನ್ನ ಕಳ್ಕೊಳ್ಳದೇನೆ ಯಾವ ರೀತಿ ಉಗ್ರರನ್ನ ಮಟಾಶ್ ಮಾಡಬೇಕು, ಈ ಕುರಿತಂತೆ ಈಗ ಕೇಂದ್ರ ಸಚಿವಾಲಯದ ಉನ್ನತ ಮಟ್ಟದ ಸಭೆ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಕೇಂದ್ರ ಗೃಹ ಸಚಿವಾಲಯದಲ್ಲಿ ಉನ್ನತ ಮಟ್ಟದ ಸಭೆ ನಡೀತಾ ಇರೋದು. ಕಣಿವೆ ರಾಜ್ಯದ ಪರಿಸ್ಥಿತಿ ಬಗ್ಗೆ ಈ ಸಂದರ್ಭ ಚರ್ಚೆ ನಡೆಸಲಾಗ್ತಾ ಇದೆ. ದೆಹಲಿಯಲ್ಲಿ ಗೃಹ ಸಚಿವಾಲಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಇನ್ನು 4 ಜನ ಜೈಷ್ ಎ ಮೊಹಮ್ಮದ್ ಉಗ್ರರ ಪೈಕಿ ಈಗ ಇಬ್ಬರನ್ನ ಸೇನೆ ಹತ್ಯೆಗೈಯುವಲ್ಲಿ ಯಶಸ್ವಿಯಾಗಿದೆ. ಅದರಲ್ಲಿ ಮಾಸ್ಟರ್ ಮೈಂಡ್, ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ರಶೀದ್ ಘಾಜಿ ಕೂಡ ಹತ್ಯೆಯಾಗಿದ್ದಾನೆ, ಮಟಾಶ್ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ಆತನ ಜೊತೆಗೆ ಕಮ್ರಾನ್ ಅನ್ನುವಂತಹ ಇನ್ನೋರ್ವ ಉಗ್ರ ಕೂಡ ಹತ್ಯೆಯಾಗಿದ್ದಾನೆ. ಇನ್ನೂ ಇಬ್ಬರು ಉಗ್ರರು ಅಲ್ಲೇ ಇದ್ದಾರೆ ಅಂತ ಹೇಳಲಾಗಿದ್ದು, ಅವರನ್ನ ಫಿನಿಶ್ ಮಾಡೋದಕ್ಕೆ, ಎನ್ಕೌಂಟರ್ ಮಾಡೋದಕ್ಕೆ ಈಗ ಸೇನೆಯಲ್ಲಿ ಕಾಯ್ತಾ ಇದ್ದಾರೆ. ಕಣಿವೆ ರಾಜ್ಯದ ಒಂದು ಪರಿಸ್ಥಿತಿ ಆ ರೀತಿ ಇದೆ. ಅಂದ್ರೆ ಅಲ್ಲಿ ಉಗ್ರರು ಎಲ್ಲೆಲ್ಲಿ ನುಸುಳಿದ್ದಾರೆ, ಎಲ್ಲೆಲ್ಲಿ ಇದ್ದಾರೆ, ಎಲ್ಲೆಲ್ಲಿ ಆಶ್ರಯ ಪಡೆದಿದ್ದಾರೆ, ಈ ಬಗ್ಗೆ ಈಗ ಸೇನೆ ಅಗತ್ಯ ಮಾಹಿತಿಯನ್ನ ಈಗಾಗಲೇ ಕಲೆ ಹಾಕಿ ಕಾರ್ಯಾಚರಣೆಯನ್ನ ಆರಂಭ ಮಾಡಿದೆ. ಇನ್ನು ಸೇನೆಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದೀನಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಘೋಷಣೆ ಕೂಡ ಮಾಡಿದ್ದಾರೆ. ಹೀಗಾಗಿ ಸೇನೆ ಯಾವ ರೀತಿ ಇವರನ್ನ ಉಗ್ರರನ್ನ ಬಗ್ಗು ಬಡಿಬೇಕು ಅನ್ನೋದರ ಕುರಿತಂತೆ ಸೇನೆಯೇ ಪ್ಲಾನ್ ಮಾಡಿ ಈಗ ಮುನ್ನುಗ್ತಾ ಇರೋದು. ಇನ್ನು ಸೇನೆಯ ಒಂದು ಪ್ಲಾನ್ ಪ್ರಕಾರ ಈಗ ರಶೀದ್ ಘಾಜಿಯನ್ನ ಹೊಡೆದುರುಳಿಸೋದು, ಆತನ ಎನ್ಕೌಂಟರ್ ಮಾಡೋದು ಫಸ್ಟ್ ಪ್ರಯಾರಿಟಿ ಆಗಿತ್ತು. ಯಾಕಂದ್ರೆ ಈತನೇ ಈ ದಾಳಿಯ, ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದ. ಈತನಿಂದಾಗಿ ಈ ಒಂದು ದುಷ್ಕೃತ್ಯ ಆಗಿರೋದು. ಆದಿಲ್ ಅಹಮದ್ ಹತ್ರ ಆದಿಲ್ ಅಹಮದ್ನ ಈತನೇ ಕಳುಹಿಸಿರೋದನ್ನುವಂತಹ ಖಚಿತ ಮಾಹಿತಿಯ ಹಿನ್ನೆಲೆಯಲ್ಲಿ ಆತ ಉಳ್ಕೊಂಡಿದ್ದಂತಹ ಸ್ಥಳದ ಬಗ್ಗೆ ಮಾಹಿತಿಯನ್ನು ಪಡೆದಂತಹ ನಮ್ಮ ಸೈನಿಕರು ಆತನನ್ನ ಹೊಡೆದುರುಳಿಸುವಲ್ಲಿ, ಎನ್ಕೌಂಟರ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಪುಲ್ವಾಮಾದಲ್ಲಿ ಉಗ್ರರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಟ್ಟಡದಲ್ಲಿ ಇನ್ನೂ ಕೂಡ 6 ಮಂದಿ ಉಗ್ರರು ಅಡಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಈಗ ಇಬ್ಬರನ್ನ ಮಾತ್ರ ಸದ್ಯ ಬಡಿಯಲಾಗಿರೋದು. ಇನ್ನೂ ಕೂಡ 4 ಜನರನ್ನ ಕಾರ್ಯಾಚರಣೆ ಮಾಡಿ ಮುಗಿಸಬೇಕಾಗಿದೆ. ಉಗ್ರರ ಹತ್ಯೆಗೆ ಈಗ ಕಾರ್ಯಾಚರಣೆ ಮುಂದುವರೆದಿದ್ದು, ಆ ಕಟ್ಟಡದಲ್ಲಿ ಇನ್ನೂ ಕೂಡ 6 ಜನ ಉಗ್ರರು ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಇನ್ನುಳಿದ 6 ಜನ ಉಗ್ರರನ್ನ ಸದೆ ಬಡಿಯಬೇಕಾಗಿದೆ, ಅವ್ರನ್ನ ಎನ್ಕೌಂಟರ್ ಮಾಡಬೇಕಾಗಿದೆ. ಹೀಗಾಗಿ ಸೇನೆ ಇನ್ನಷ್ಟು ಕಾರ್ಯಪ್ರವೃತ್ತವಾಗಿದೆ. ಕಟ್ಟಡದಲ್ಲಿ ಇನ್ನೂ ಕೂಡ 6 ಮಂದಿ ಉಗ್ರರು ಸಿಲುಕಾಕೊಂಡಿದ್ದಾರೆ ಅಂತ ಹೇಳಲಾಗಿದ್ದು, ಅವರನ್ನ ಈಗ ಸದೆ ಬಡಿಯೋದಕ್ಕೆ, ಹೊಡೆದುರುಳಿಸೋದಕ್ಕೆ ಸೇನೆ ಈಗ
ಸರ್ವಸನ್ನದ್ಧವಾಗಿದೆ. ಉಗ್ರರ ಹತ್ಯೆಗೆ ಈಗ ಕಾರ್ಯಾಚರಣೆ ಮುಂದುವರೆದಿದೆ. ಉಗ್ರರನ್ನ ಫಿನಿಶ್ ಮಾಡೋದಕ್ಕೆ, ಈಗ ಎನ್ಕೌಂಟರ್ ಮಾಡೋದಕ್ಕೆ ಪುಲ್ವಾಮಾದಲ್ಲಿ ಸೈನಿಕರು ತಮ್ಮ ಕಾರ್ಯಾಚರಣೆಯನ್ನು ಇನ್ನಷ್ಟು ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಈ ಕಾರ್ಯಾಚರಣೆಯಲ್ಲಿ ಇಬ್ಬರು ಉಗ್ರರು ಮಟಾಶ್ ಆದ್ರೆ 4 ಜನ ಸೈನಿಕರು ಹುತಾತ್ಮರಾಗಿದ್ದಾರೆ. ಅದರಲ್ಲಿ ಓರ್ವ ಮೇಜರ್ ಸೇರಿ 4 ಜನ ಸೈನಿಕರು ಹುತಾತ್ಮರಾಗಿರೋದು. ಇನ್ನೂ 6 ಜನ ಉಗ್ರರನ್ನ ಹೊಡೆದುರುಳಿಸಬೇಕಾಗಿದೆ. ಇದೇ ಸಂದರ್ಭದಲ್ಲಿ ಇನ್ನೊಂದು ಕಡೆ ಕೇಂದ್ರ ಗೃಹ ಸಚಿವಾಲಯದಲ್ಲಿ ಉನ್ನತ ಮಟ್ಟದ ಸಭೆ ನಡೀತಾ ಇದೆ. 4 ಜನ ಹುತಾತ್ಮರಾಗಿರುವ ವಿಚಾರಕ್ಕೆ, ಜೊತೆಗೆ ಇಬ್ಬರು ಉಗ್ರರನ್ನ ಮಟಾಶ್ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಣಿವೆ ರಾಜ್ಯದ ಪರಿಸ್ಥಿತಿ ಬಗ್ಗೆ ಆ ಒಂದು ಉನ್ನತ ಮಟ್ಟದ ಸಭೆಯಲ್ಲಿ ಚರ್ಚೆ ನಡೀತಾ ಇದೆ. ಇನ್ನು ದಾಳಿಯ ಮಾಸ್ಟರ್ ಮೈಂಡ್ ರಶೀದ್ ಘಾಜಿ ಹತ್ಯೆಯಾಗಿದ್ದಾನೆ ಅನ್ನುವಂತಹ ಗುಡ್ ನ್ಯೂಸ್ ಅಂತಾನೆ ಹೇಳಬೇಕು ಇದಕ್ಕೆ. ಯಾಕಂದ್ರೆ ಈತನೇ ಈ 40 ಜನ ಸೈನಿಕರನ್ನ ಬಲಿ ಪಡೆದಂತಹ ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ಈಗ ಈ ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಮತ್ತೆ ಇನ್ನೋರ್ವ ಉಗ್ರರನ್ನ ಹೊಡೆದುರುಳಿಸಲಾಗಿದೆ ಅನ್ನುವಂತಹ ಮಾಹಿತಿ, ಅದು ರಶೀದ್ ಘಾಜಿ ಅನ್ನೋದು ಕನ್ಫರ್ಮ್ ಆಗಿದೆಯಾ? ಅದ್ರ ಜೊತೆಗೆ 4 ಜನ ನಮ್ಮವರು ಕೂಡ ಹುತಾತ್ಮರಾಗಿದ್ದಾರೆ, ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರಿಬೇಕಾಗಿದೆ ಅನ್ನುವಂತಹ ಮಾಹಿತಿ, ಈ ಬಗ್ಗೆ ಡೀಟೇಲ್ಸ್ ಏನಿದೆ? ಹೌದು ಸುಕನ್ಯಾ, ಕಳೆದ 10 ಗಂಟೆಯಿಂದಲೂ ಕೂಡ ಪುಲ್ವಾಮಾದ ಪುಗ್ಲಾನ್ ಪ್ರದೇಶದಲ್ಲಿ ಭಾರತೀಯ ಸೇನೆ ಮತ್ತು ಉಗ್ರಗಾಮಿಗಳ ನಡುವೆ ಗುಂಡಿನ ಚಕಮಕಿ ನಡೀತಾ ಇತ್ತು. ಆದರೆ ಈಗ ಅಂತಿಮವಾಗಿ ಇಬ್ಬರು ಭಯೋತ್ಪಾದಕರನ್ನು ಹೊಡೆದುರುಳಿಸುವಲ್ಲಿ ಭಾರತೀಯ ಭದ್ರತಾ ಪಡೆಗಳು ಯಶಸ್ವಿಯಾಗಿವೆ. ಪುಲ್ವಾಮಾದ CRPF ಯೋಧರ ಮೇಲಿನ ದಾಳಿಯ ಮಾಸ್ಟರ್ ಮೈಂಡ್ ಅಂತಲೇ ಹೇಳಲಾಗ್ತಾ ಇರ್ತಕ್ಕಂಥ ಅಬ್ದುಲ್ ರಶೀದ್ ಘಾಜಿಯನ್ನ ಮತ್ತು ಮತ್ತೊಬ್ಬ ಕಮಾಂಡರ್ ಕಮ್ರಾನ್ನನ್ನು ಭಾರತೀಯ ಭದ್ರತಾ ಪಡೆಗಳು ಹೊಡೆದುರುಳಿಸಿವೆ. ಇವತ್ತು ಬೆಳಿಗ್ಗೆ ಕೂಡ ಗುಂಡಿನ ಚಕಮಕಿ ವೇಳೆಯಲ್ಲಿ ಭಾರತೀಯ ಭದ್ರತಾ ಪಡೆಯ ಓರ್ವ ಮೇಜರ್ ಸೇರಿದಂತೆ 4 ಮಂದಿ ಯೋಧರು ಸಾವನ್ನಪ್ಪಿ ಹುತಾತ್ಮರಾಗಿದ್ದರು. ಈಗ ಇಬ್ಬರು ಭಯೋತ್ಪಾದಕರನ್ನು ಕೂಡ ಭಾರತದ ಭದ್ರತಾ ಪಡೆಗಳು ಹೊಡೆದುರುಳಿಸಿವೆ. ಮುಖ್ಯವಾಗಿ ಇವರು ಒಂದು ಕಟ್ಟಡದಲ್ಲಿ ಅಡಗಿ ಕುಳಿತಿದ್ರು. ಆ ಕಟ್ಟಡದ ಮೇಲೆ ಗುಂಡಿನ ದಾಳಿ ನಡೆಸಿ ಕಟ್ಟಡವನ್ನೇ ಉಡಾಯಿಸುವ ಮೂಲಕ ಆ ಕಟ್ಟಡದಲ್ಲಿದ್ದಂಥ ಇಬ್ಬರು ಭಯೋತ್ಪಾದಕರನ್ನು ಹೊಡೆದುರುಳಿಸಿದ್ದಾರೆ. ಆದರೆ ಇದೇ ಪ್ರದೇಶದಲ್ಲಿ ಇನ್ನೂ 6 ಮಂದಿ ಭಯೋತ್ಪಾದಕರು ಕೂಡ ಅಡಗಿ ಕುಳಿತಿದ್ದಾರೆ. ಅವರನ್ನು ಕೂಡ ಹೊಡೆದುರುಳಿಸಲಿಕ್ಕೆ ಈಗ ಭಾರತೀಯ ಭದ್ರತಾ ಪಡೆಗಳು ಗುಂಡಿನ ದಾಳಿಯನ್ನು ಮುಂದುವರಿಸಿವೆ. ಕಳೆದ 10 ಗಂಟೆಯಿಂದಲೂ ಕೂಡ ನಿರಂತರವಾಗಿ ಈ ಭಯೋತ್ಪಾದಕರ ವಿರುದ್ಧ ಭಾರತೀಯ ಭದ್ರತಾ ಪಡೆಗಳು ಗುಂಡಿನ ದಾಳಿಯನ್ನು ನಡೆಸುತ್ತಲೇ ಇದ್ವು. ಅಂತಿಮವಾಗಿ ಈಗ ಇಬ್ಬರು ಭಯೋತ್ಪಾದಕರನ್ನು ಹೊಡೆದುರುಳಿಸಲಾಗಿದೆ. ಈಗ ಮುಖ್ಯವಾಗಿ ಈ ತಿಂಗಳ 14ರಿಂದಲೂ ಕೂಡ ಅಬ್ದುಲ್ ರಶೀದ್ ಘಾಜಿಗಾಗಿ ಭಾರತೀಯ ಭದ್ರತಾ ಪಡೆಗಳು ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ವು. ಪುಲ್ವಾಮಾ, ಶೋಪಿಯಾನ್ ಜಿಲ್ಲೆಗಳಲ್ಲಿ ಕಾಡಿನಲ್ಲಿ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ರು. ಇವರು ಕಾಡಿನಲ್ಲಿ ಅಡಗಿ ಕುಳಿತುಕೊಂಡಿದ್ರು. ಪುಲ್ವಾಮಾ ಜಿಲ್ಲೆಯಲ್ಲಿ ಒಂದು ಬೆಟ್ಟಗುಡ್ಡಗಳು, ಕಣಿವೆ ಪ್ರದೇಶ, ಕಾಡು, ಈ ಪ್ರದೇಶ ಹೆಚ್ಚಾಗಿದೆ. ಈ ಪ್ರದೇಶದಲ್ಲೇ ಇವರು ತಮ್ಮ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರು, ಅಡಗಿ ಕುಳಿತುಕೊಳ್ತಾ ಇದ್ರು. ಹಾಗಾಗಿ ಒಂದು ಕಾಡಿನಲ್ಲೇ ಅಬ್ದುಲ್ ರಶೀದ್ ಘಾಜಿಗಾಗಿ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಅಂತಿಮವಾಗಿ ಕಳೆದ ನಿನ್ನೆ ಇವತ್ತು ಅಡಗಿ ಕುಳಿತಿರ್ತಕ್ಕಂಥ ಸ್ಥಳ ಗೊತ್ತಾಗಿತ್ತು. ಆ ಸ್ಥಳಕ್ಕೆ ಹೋಗಿನೇ ಭಾರತೀಯ ಭದ್ರತಾ ಪಡೆಗಳು ಗುಂಡಿನ ದಾಳಿಯನ್ನು ನಡೆಸಿ ಅಬ್ದುಲ್ ರಶೀದ್ ಘಾಜಿಯನ್ನು ಹೊಡೆದುರುಳಿಸುವಂಥ ಪ್ರಯತ್ನವನ್ನು ಆರಂಭಿಸಿದ್ದು. ಆದರೆ ಇದು ಸತತ 10 ಗಂಟೆಗಳ ಕಾಲ ಈ ಕಾರ್ಯಾಚರಣೆ ನಡೆದು ಅಂತಿಮವಾಗಿ ಇವತ್ತು ಬೆಳಿಗ್ಗೆ ಅಬ್ದುಲ್ ರಶೀದ್ ಘಾಜಿಯನ್ನು ಹೊಡೆದುರುಳಿಸಲಾಗಿದೆ. ಜೊತೆಗೆ ಮತ್ತೊಬ್ಬ ಕಮಾಂಡರ್ ಕಮ್ರಾನ್ನನ್ನು ಕೂಡ ಹೊಡೆದುರುಳಿಸಲಾಗಿದೆ. ಇನ್ನೂ 6 ಮಂದಿಯನ್ನು ಕೂಡ ಹೊಡೆದುರುಳಿಸಬೇಕಾಗಿದೆ. ಮುಖ್ಯವಾಗಿ ಅಬ್ದುಲ್ ರಶೀದ್ ಘಾಜಿ ಈಗ CRPF ಯೋಧರಿದ್ದಂತಹ ಬಸ್ ಮೇಲೆ ದಾಳಿ ನಡೆಸಿದಂತಹ ಅಬ್ದುಲ್ ಅಹಮದ್ ದರ್ಗೆ ತರಬೇತಿಯನ್ನು ಕೊಟ್ಟಿದ್ದ. ಈ ಅಬ್ದುಲ್ ರಶೀದ್ ಘಾಜಿ IED ಸ್ಫೋಟದಲ್ಲಿ ಪರಿಣತಿಯನ್ನು ಹೊಂದಿದ್ದ. ಇವು ತನ್ನ ಪರಿಣತಿಯಿಂದಲೇ ಈತ ಮತ್ತೊಬ್ಬ ಭಯೋತ್ಪಾದಕನಿಗೂ ಕೂಡ ತರಬೇತಿಯನ್ನು ಕೊಟ್ಟು ಆತನನ್ನು CRPF ಯೋಧರ ಮೇಲೆ ದಾಳಿಗೆ ಕಳಿಸಿದ್ದ. ಹಾಗಾಗಿ ಈ ಒಂದು ದಾಳಿಯ ಮಾಸ್ಟರ್ ಮೈಂಡ್ ಅಂತಲೇ ಅಬ್ದುಲ್ ರಶೀದ್ ಘಾಜಿಯನ್ನು ಹೇಳಲಾಗ್ತಾ ಇದೆ. ಹೀಗಾಗಿ ಈ ಒಂದು ಮಾಸ್ಟರ್ ಮೈಂಡ್ನನ್ನೇ ಈಗ ಹೊಡೆದುರುಳಿಸಿದ್ದಾರೆ. ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಕಾಶ್ಮೀರ ಕಣಿವೆನಲ್ಲೇ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಭಯೋತ್ಪಾದಕರು ಅಡಗಿ ಕುಳಿತಿದ್ದಾರೆ. ಅವರೆಲ್ಲರನ್ನೂ ಕೂಡ ಈಗ ಹೊಡೆದುರುಳಿಸಬೇಕಾಗಿದೆ. ಸುಮಾರು 170 ಸಂಖ್ಯೆಯವರೆಗೂ ಕೂಡ ಭಯೋತ್ಪಾದಕರುಗಳು ಕಾಶ್ಮೀರ ಕಣಿವೆಯಲ್ಲಿ ಅಡಗಿ ಕುಳಿತಿದ್ದಾರೆ ಅನ್ನೋದು ಮಾಹಿತಿ ಕೂಡ ಭದ್ರತಾ ಪಡೆಗಳಿಗೆ ಸಿಕ್ಕಿದೆ. ಆದರೆ ಮೊದಲನೇದಾಗಿ ಈಗ ಅಬ್ದುಲ್ ರಶೀದ್ ಘಾಜಿಯನ್ನು ಹೊಡೆದುರುಳಿಸಲಾಗಿದೆ. ಇನ್ನುಳಿದಂಥ ಭಯೋತ್ಪಾದಕರ ವಿರುದ್ಧವೂ ಕೂಡ ಈಗ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಲಾಗುತ್ತೆ. ಉಳಿದಂಥ ಎಲ್ಲ ಭಯೋತ್ಪಾದಕರನ್ನು ಕೂಡ ಈಗ ಹೊಡೆದುರುಳಿಸಬೇಕು, ಇಲ್ಲವೇ ಕಾಶ್ಮೀರವನ್ನು ಬಿಟ್ಟು ಹೋಗುವಂತೆ ಮಾಡಬೇಕಾಗುತ್ತೆ. ಅದಾದಾಗಲೇ ಮಾತ್ರ ಕಾಶ್ಮೀರ ಕಣಿವೆಯಲ್ಲಿ ಶಾಂತಿ ಮರುಕಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಕಾಶ್ಮೀರ ಯುವಜನತೆಯನ್ನು ಕೂಡ ಜಿಹಾದಿ ಮೂಲಕ ಮೈಂಡ್ ವಾಶ್ ಅನ್ನು ಕೂಡ ಮಾಡಲಾಗಿದೆ. ಈ ಒಂದು ಮೈಂಡ್ ವಾಶ್ ಮಾಡಿರ್ತಕ್ಕಂಥ ಯುವಕರಲ್ಲಿ ಮತ್ತೆ ಭಾರತದ ಪರವಾದಂಥ ಒಲವು ಬರುವಂಥ ನಿಟ್ಟಿನಲ್ಲಿ ಅವರನ್ನು ಕೂಡ ಒಲವು ಬರುವಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ಕೂಡ ಈಗ ಭದ್ರತಾ ಪಡೆಗಳು ಕೈಗೊಳ್ಳಬೇಕಾಗುತ್ತೆ. ಆದರೆ ಇದೆಲ್ಲವೂ ಕೂಡ ಸುದೀರ್ಘ ಸಮಯವನ್ನು ತೆಗೆದುಕೊಳ್ಳುತ್ತೆ. ಆದರೆ ಈಗ ತಕ್ಷಣಕ್ಕೆ ಭಾರತೀಯ ಭದ್ರತಾ ಪಡೆಗಳ ಮೇಲೆ ದಾಳಿ ನಡೆಸಿದಂತಹ ಅಬ್ದುಲ್ ಅಹಮದ್ ದರ್ಗೆ ತರಬೇತಿಯನ್ನು ಕೊಟ್ಟು ಕಳಿಸಿದಂತಹ ಮಾಸ್ಟರ್ ಮೈಂಡ್ ಅಂದರೆ ಅಬ್ದುಲ್ ರಶೀದ್ ಘಾಜಿ, ಈತನನ್ನು ಹೊಡೆದುರುಳಿಸುವ ಮೂಲಕ ಈಗ ಭಾರತೀಯ ಭದ್ರತಾ ಪಡೆಗಳು